ಇವಾಗಿನ ಕೋಲ್ಡ್ ವೆದರಿಗಂತೂ ಏನಾದರೂ ಬಿಸಿ ಬಿಸಿಯಾಗಿ ತಿನ್ಬೇಕಂತ ಅನಿಸ್ತಾ ಇರುತ್ತೆ. ಅದರಲ್ಲಿ ಮಕ್ಕಳು ಮನೇಲಿ ಇದ್ರಂತೂ ಏನಾದರೂ ಕೇಳ್ತಾನೆ ಇರ್ತಾರೆ. ಹಾಗಂತ ಯಾವತ್ತೂ ಹೊರಗಡೆಯಿಂದ ತಂದು ಕೊಡೋ ಬದಲು ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿಯಾಗಿ ತಿಂದರು ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ಲ. ಬನ್ನಿ ಇವತ್ತು ಬಿಸಿ ಬಿಸಿಯಾಗಿ ಬೋಂಡಾನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೋಬೇಕು. ನಂತರ ಒಂದು ಕಡಾಯಿಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಸಣ್ಣದಾಗಿ ಹಚ್ಚಿರುವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ನಂತರ ಖಾರಕ್ಕೆ ತಕ್ಕಾಗಿ ಹಸಿಮೆಣಸು, ತುರಿದಿರುವಂಥ 1 ಇಂಚ್ ಶುಂಠಿನೂ ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ಹಾಕಿ ಮ್ಯಾಶ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೆಕ್ಸ್ ಇಲ್ಲ ಅಂತಂದ್ರೆ ಅಚ್ಕಾರದ ಪುಡಿನ ಹಾಕೋಬಹುದು. ಹಾಗೆ 1/4 ಸ್ಪೂನ್ ಅರಿಶಿಣ, ಸಣ್ಣದಾಗಿ ಹಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ನಂತರ ಕೋಟಿಂಗಿಗೆ ಬೇಕಾಗಿರುವಂಥ ಬ್ಯಾಟರ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಅಚ್ಕಾರದ ಪುಡಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕು. ಬ್ಯಾಟರು ತುಂಬ ತೆಳುವಾಗಿರಬಾರ್ದು, ನೋಡಿ ಈ ರೀತಿ ಇಷ್ಟು ಗಟ್ಟಿಯಾಗಿರಬೇಕು. ನಿಮಗೆ ಕೋಟಿಂಗು ತುಂಬ ಸ್ಪಾಂಜಿ ಆಗಿ ಬೇಕಂತಂದರೆ ಸ್ವಲ್ಪ ಅಡುಗೆ ಸೋಡಾನ ಹಾಕೋಬಹುದು. ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆನ ನಮಗೆ ಬೇಕಾಗಿರುವಂಥ ಸೈಜಿನಲ್ಲಿ ಒಂದು ಬಾಲ್ ಸೈಜಲ್ಲಿ ಮಾಡಿಟ್ಕೊಂಡಿರುವಂಥ ಬ್ಯಾಟರಲ್ಲಿ ಈ ರೀತಿ ಅದ್ದುಬಿಟ್ಟು ಕಾದಿರುವಂಥ ಎಣ್ಣೆಯಲ್ಲಿ ಬಿಟ್ಕೊಂಡು ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ರುಚಿಕರವಾದಂಥ ಸಖತ್ ಟೇಸ್ಟಿ ಆದಂಥ ಹಾಗೆ ಸ್ಪೈಸಿ ಆದಂಥ ಬಿಸಿ ಬಿಸಿ ಬೋಂಡಾ ರೆಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್ ಬಾಯ್.